ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾಯಿದ್ರಿ, ಕಮೆಂಟ್ ಮಾಡ್ತಾಯಿದ್ರಿ. ಯಾರಂದರೆ C20 ಸಿಲೆಬಸ್ನಲ್ಲಿ ಪಾಸಾಗಿ ಹೋದಂತಹ ಸ್ಟೂಡೆಂಟ್ಸು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಮಗೆ ಯಾವಾಗ ಸಿಗುತ್ತದೆ ಅಂತಂದು ಕೇಳ್ತಾಯಿದ್ರಿ. ಸೊ ನಿಮ್ಮ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಈ ವಿಡಿಯೋ ಎಂಟನೇ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದರೆ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಜಾಬ್ ಅಪ್ಡೇಟ್ಸ್ ಇರ್ಬೋದು, ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 17/12/2024 ಪ್ರಕಾರ C20 ಸಿಲೆಬಸ್ದು ಮೂಲ ಅಂಕಪಟ್ಟಿ ಅಂದರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕಾಲೇಜಿಗೆ ಡಿಸ್ಟ್ರಿಬ್ಯೂಷನ್ ಮಾಡುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಈ ಸರ್ಕ್ಯುಲರ್ನಲ್ಲಿ. ಸೊ ಯಾವ ಮಾರ್ಕ್ಸ್ ಕಾರ್ಡ್ ಅಂದರೆ ಯಾವ ಎಕ್ಸಾಮದ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಯಾವ ಎಕ್ಸಾಮ್ದಂದರೆ C20 ಸಿಲೆಬಸ್ನಲ್ಲಿ ಸ್ಟಡಿ ಮಾಡಿ ಪಾಸಾದಂಥ ಸ್ಟೂಡೆಂಟ್ಸ್ ನವೆಂಬರ್ 2020ಲಿಂದ ನವೆಂಬರ್ 2022 ತನಕ ಯಾವೆಲ್ಲ ಎಕ್ಸಾಮ್ಸ್ ನಡೆದಾವಲ್ಲ C20 ಸಿಲೆಬಸ್ನಲ್ಲಿ ಫ್ರಮ್ 2020 ನವೆಂಬರ್ಲಿಂದ 2022 ನವೆಂಬರ್ ತನಕ ಆಲ್ಮೋಸ್ಟ್ 2 ಇಯರ್ಸ್ ಎಕ್ಸಾಮದ್ದು ಮಾರ್ಕ್ಸ್ ಕಾರ್ಡ ಪ್ರಿಂಟ್ ಮಾಡಿದ್ದಾರೆ ಅಂತಂತ ಹೇಳ್ಕೊಡ್ತಾರೆ. ಸೊ ಆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕಾಲೇಜಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಂತಂತಲೇ ಹೇಳ್ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಕಾಲೇಜಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಅಂತಂತ ಹೇಳಿ ಇಲ್ಲಿ ಒಂದು ಲಿಸ್ಟು ಇದೆ. ಸೊ ಈ ಲಿಸ್ಟ್ನಲ್ಲಿ ಕಾಲೇಜ್ ಕೋಡ್ ಕೊಟ್ಟಿದ್ದಾರೆ. ಸೊ ಕಾಲೇಜ್ ಕೋಡ್ ಪ್ರಕಾರ ನೀವು ತಿಳ್ಕೊಬೋದು ಯಾವ ಕಾಲೇಜಿದ್ದು ಮಾರ್ಕ್ಸ್ ಕಾರ್ಡ್ ಬಂದಿದ್ದಾವಂತಂತ ಹೇಳಿ ನೀವು ತಿಳ್ಕೊಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಟೇಬಲ್ನಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಇಲ್ಲಿ ಟೇಬಲ್ನಲ್ಲಿ ಕಾಲೇಜ್ ಕೋಡ್ ಅಂದರೆ ಸಂಸ್ಥೆಯ ಸಂಕೇತ ಅಂದರೆ ಕಾಲೇಜ್ ಕೋಡ್. ಎಕ್ಸಾಂಪಲ್ ಸಮೇತ ನಿಮಗೆ ಹೇಳಬೇಕಂದ್ರೆ 113 ಇಸ್ ದ ಕಾಲೇಜ್ ಕೋಡ್ ಫಾರ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೆಳಗಾವಿ. ಸೊ ಈ ಕಾಲೇಜಿದ್ದು ಇದು ಕೋಡ್. ಅದೇ ರೀತಿ 121 ಫಾರ್ ಎಕ್ಸಾಂಪಲ್ 121 ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಫಾರ್ ವುಮನ್ದು ಹುಬ್ಳಿ ಕಾಲೇಜಿದ್ದು ಕೋಡ್ ಅದು. ಸೊ 171 ಅಂತಂದು ಇಲ್ಲಿರ್ಬೋದು ನೋಡಿರಿ. 171 ಓಕೆ, ಇಲ್ಲಿದೆ ನೋಡಲಿ. 171 ಅಂದರೆ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಸಮೇತ ಹೇಳ್ತಾ ಇದ್ದೀನಿ ನಾನು. ಸೊ 171 ಈಸ್ ದ ಕಾಲೇಜ್ ಕೋಡ್ ಫಾರ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹುಬ್ಳಿ. ಸೊ ಕಾಲೇಜ್ ಕೋಡ್ ಪ್ರಕಾರ ನೀವು ತಿಳ್ಕೊಳ್ರಿ. ಕಾಲೇಜ್ ಕೋಡ್ ಪ್ರಕಾರ ಇಲ್ಲಿ ಟೇಬಲ್ನಲ್ಲಿ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಿದ್ರ ಬಗ್ಗೆ ಮಾಹಿತಿ ಇದೆ. ಸೊ ಈ ಟೇಬಲ್ನಲ್ಲಿ ಇರುವಂತಹ ಕಾಲೇಜಿಗೆ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಿದ್ದು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಿದ್ದು ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ಟೇಬಲ್ ನೋಡಿ ನೀವು ಕನ್ಫರ್ಮ್ ಮಾಡ್ಕೋಬೋದು. ಜಸ್ಟ್ ನಾನು ನಿಮಗೆ ಸ್ಲೋಲಿ ತೋರಿಸ್ತಾ ಇದ್ದೀನಿ. ಈ ಟೇಬಲ್ನಲ್ಲಿ ನಿಮ್ಮ ಕಾಲೇಜ್ ಕೋಡ್ ಇದ್ದರೆ ಸೊ ನಿಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಗ್ತಾವೆ. ಸೊ ಜಸ್ಟ್ ಚೆಕ್ ಮಾಡ್ಕೊಡ್ರಿ. ಕಾಲೇಜ್ ಕೋಡ್ ಪ್ರಕಾರ ಇಲ್ಲಿದೆ ಇನ್ಫಾರ್ಮೇಷನ್. ಸೊ ಈ ಟೇಬಲ್ನಲ್ಲಿ ನಿಮ್ಮದು ಕಾಲೇಜ್ ಕೋಡ್ ಇತ್ತಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಕಾಲೇಜಿನ HOD ಅಥವಾ ಸ್ಟಾಫ್, ನಿಮ್ಮ ಡಿಪಾರ್ಟ್ಮೆಂಟ್ HOD ಅಥವಾ ಸ್ಟಾಫಿಗೆ ಜಸ್ಟ್ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಡ್ರಿ ಮಾರ್ಕ್ಸ್ ಕಾರ್ಡ್ ಬಂದಿರೋ ಬಗ್ಗೆ ಕನ್ಫರ್ಮ್ ಆಯ್ತಂದರೆ ನೀವು ಕಾಲೇಜಿಗೆ ಹೋಗಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಪಡ್ಕೋಬೋದು. ಯಾವ ಮಾರ್ಕ್ಸ್ ಕಾರ್ಡ್ ಅಂತಂತ ಹೇಳಿ ನಾನು ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ. ಜಸ್ಟ್ ಇಲ್ಲಿ ಟೇಬಲ್ ನಾನು ರೋಲ್ ಮಾಡ್ತಾ ತೋರಿಸ್ತೀನಿ. ಚೆಕ್ ಮಾಡಿಕೊಡ್ರಿ ನಿಮ್ಮ ಕಾಲೇಜ್ ಕೋಡ್ ಇದೆನಾ ಇಲ್ಲಿ ಇದರಲ್ಲಿ ಈ ಟೇಬಲ್ನಲ್ಲಿ ಅಂತಂತ ಹೇಳಿ. ಸೊ ನೆಕ್ಸ್ಟ್ ಯಾವ ಮಾರ್ಕ್ಸ್ ಕಾರ್ಡ್ ಅಂತಂತ ಹೇಳಿ ನಿಮಗೆ ಬೇಕಂದರೆ ಇಲ್ಲಿದೆ ನೋಡ್ರಿ. ಓಕೆ, ಸೊ ಯಾವ ಮಾರ್ಕ್ಸ್ ಕಾರ್ಡ್ ಬಂದಿದ್ದಾವಂತಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರಮ್ ನವೆಂಬರ್ 2020ಲಿಂದ ನವೆಂಬರ್ 2022 ತನಕ ಯಾವೆಲ್ಲ C20 ಸಿಲೆಬಸ್ನಲ್ಲಿ ಎಕ್ಸಾಮ್ ಬರೆದಿರ್ತಾರಲ್ಲ, C20 ಸಿಲೆಬಸ್ದಲ್ಲಿ ಎಕ್ಸಾಮ್ ಬರೆದಿರೋರು ಫ್ರಮ್ ನವೆಂಬರ್ 2020ಲಿಂದ ನವೆಂಬರ್ 2022 ಅಂದರೆ 2 ಇಯರ್ಸದ್ದು ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಿದ್ದು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ರಿಮೈನಿಂಗ್ ಮಾರ್ಕ್ಸ್ ಕಾರ್ಡ್ ಅಂದರೆ ಆಫ್ಟರ್ ನವೆಂಬರ್ 2022 ನಂತರ ಯಾವೆಲ್ಲ ಎಕ್ಸಾಮ್ ನಡೆದಲ್ಲ ಅವ್ರದ್ದು ಇನ್ನೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಬೇಕು. ಅವು ಪ್ರಿಂಟ್ ಆದಮೇಲೆ ನನಗೆ ಮಾಹಿತಿ ಸಿಕ್ತಂದರೆ ನಾನು ಇಮಿಡಿಯೇಟ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಇವೆಲ್ಲ ರೆಡಿ ಇದಾವಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ಮಾರ್ಕ್ಸ್ ಕಾರ್ಡ್ ಯಾರಿಗೆ ನೆಸೆಸರಿ ಇದಲ್ಲ, ಯಾರು ವೇಟ್ ಮಾಡ್ತಾ ಇದ್ದಾರಲ್ಲ, ಯಾರಿಗೆ ಅರ್ಜೆಂಟ್ ಇದಲ್ಲ ಅವರು ಇಮಿಡಿಯೇಟ್ಲಿ ನಿಮ್ಮ ಕಾಲೇಜಿದ್ದು HOD ಅಥವಾ ಸ್ಟಾಫಿಗೆ
ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನೀವು ಹೋಗಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಪಡ್ಕೋಬಹುದು. ರಿಮೈನಿಂಗ್ ಸೆಮಿಸ್ಟರ್ದು ಎಕ್ಸಾಮದ್ದು ಮಾರ್ಕ್ಸ್ ಕಾರ್ಡ್, ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ನೀವು ತೊಗೊಂಡು ಎಲ್ಲಿ ಜಾಬಿಗೆ ಏನಾದರೂ ಬೇಕಾಗಿದ್ದರೆ ನೀವು ಅದಕ್ಕೆ ಯೂಸ್ ಮಾಡ್ಕೋಬೋದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್. ಬಟ್ ಇವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನೀವು ತೊಗೊಂಡು ಯಾವುದಾದ್ರೂ ಜಾಬಿಗೆ ನೀವು ಅಪ್ಲೈ ಮಾಡಬೇಕಾದಾಗ ಇವನ್ನೇ ಯೂಸ್ ಮಾಡಬೇಕಾಗ್ತೈತಿ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಇವನ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನೀವು ಪಡ್ಕೋಬೇಕಾಗ್ತೈತಿ. ಸೊ ರಿಮೈನಿಂಗ್ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ನೀವು ತೊಗೊಂಡಿರದೆ ಹೋದರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಈಗ ಸದ್ಯಕ್ಕೆ ತೊಗೊಳ್ರಿ. ಯಾವಾಗ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರ್ತದಲ್ಲ ಆವಾಗ ನಾನು ನಿಮಗೆ ಇಮಿಡಿಯೇಟ್ಲಿ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.